ಇವತ್ತು ಬೆಳಿಗ್ಗೆ. ಸೊ ಇವತ್ತು ಬೆಳಿಗ್ಗೆ ಅವರು ಮಗಳು ಬಂದಿದ್ದಾರೆ. ಬಂದು ನನಗೆ ಫೋನ್ ಮಾಡಿದ್ರು, ಅವ್ರ ಯಜಮಾನ್ರು ಫೋನ್ ಮಾಡಿದಾಗ ನಾನು ಖುಷಿಯಿಂದ ಫೋನ್ ಬಂತಲ್ಲ ಅಮ್ಮನ ಮೀಟ್ ಮಾಡಬೇಕು ನೋಡಿದ್ರೆ ಈ ಥರ ಅಮ್ಮ ಇಲ್ಲ. ಕಿರಣ್ ಸೂರ್ಯ ಸರ್, ಕಿರಣ್ ಸರ್, ಪುಟ್ಟು ಹತ್ರ ಇದೆ ಲೋಗೋ, ಪುಟ್ಟು ಹತ್ರ ಇದೆ ಲೋಗೋ. ಕ್ಯಾಮ್ರಾಮ್ಯಾನು ಜಗನ್ನು ಇಲ್ಲಿದ್ರೆ ಇವ್ರನ್ನ ಕರ್ಕೊಂಡಿದ್ರು. ಹೌದಾ, ಟ್ರೈಪಾಡ್ ಆದರೂ ಕಳಿಸಿ, ಲೈವ್ ಕೂರಿಸ್ಬೇಕು. ಟ್ರೈಪಾಡು ಅಲ್ಲಿ ಪುಟ್ಟುಗೆ ಹೇಳಿ ಟ್ರೈಪಾಡ್ ಕಳಿಸಿ ಸರ್. ರಂಗನಾಥ್ ಸರ್ ಇದ್ದಾರೆ ಲೈವ್ ಅಂತ. ಸರೋಜಾದೇವಿ ಅವರು ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬ ಹಿರಿಯ ನಟಿ, ಹಾಗೆ ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಒಬ್ಬ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ. ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದರೆ ಎಷ್ಟು ಒಳ್ಳೆ ಹೆಂಗಸು, ಎಷ್ಟು ಒಳ್ಳೆ ಮನಸ್ಸು. ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರವರೆಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬ ಸರಿ ಎಲ್ರಿಗೂ ಹೇಳೋರು, ನೀವು ಈ ಥರ ಇರಬೇಕಮ್ಮ, ಈ ಥರ ಬೆಳಿಬೇಕು, ಈ ಥರ ಒಂದು ಚಿತ್ರರಂಗದಲ್ಲಿ ನಿಮ್ಮದೊಂದು ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವ್ರನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿದ್ರು. ನನಗೆ ತುಂಬ ಆಸೆ ಇತ್ತು, ಅಮ್ಮ ಒಂದು ಪಿಕ್ಚರ್ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಅಂತ. ಒಂದು ಅವಕಾಶ ಸಿಕ್ತು ನನಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್. ಸೊ ಎಷ್ಟು ಬಂದು ನನ್ನ ಕತೆ, ಅಮ್ಮ ನೀವು ಅದೊಂದು ಪಾತ್ರ ಮಾಡಿಕೊಡಿ ಅಮ್ಮ, ನನಗೊಂದು ಆಸೆ, ನನ್ನ ಚಿತ್ರದಲ್ಲಿ ನೀವು ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದಾಗ, ನಾನು ಈ ವಯಸ್ಸಲ್ಲಿ ನನಗೆ ಪಾತ್ರ ಮಾಡಬೇಕಾ ಅಂತ ಕೇಳ್ತಾಯಿದ್ರು. ಅಮ್ಮ ನೀವು ಪಾತ್ರ ಮಾಡಬೇಕು, ಈ ಪಾತ್ರ ಅಂತೂ ನೀವು ಮಾಡಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ, ನೀವು ಕತೆ ಕೇಳಿ, ನಿಮ್ಮ ಪಾತ್ರ ಕೇಳಿ, ನೀವು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ. ಇಲ್ಲ ಸರಿ, ನಿಮಗೋಸ್ಕರ ನಾನು ಪಾತ್ರ ಮಾಡ್ತೀನಿ, ನಾನು ಏನು ಕತೆನೂ ಕೇಳಲ್ಲ, ಪಾತ್ರನೂ ಕೇಳಲ್ಲ, ಯಾವಾಗ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋರು. ಸೊ ನಾನು ಡೇಟ್ ಕೊಟ್ಟ ಮೇಲೆ ಚಿತ್ರೀಕರಣಕ್ಕೆ ಬಂದು ಚಿತ್ರೀಕರಣದಲ್ಲಿ ಎಷ್ಟು ಸಂತೋಷವಾಗಿದ್ದರು ಅಂದರೆ ಅವರು ಅಷ್ಟು ಸಂತೋಷವಾಗಿದ್ದರು. ನನಗೆ ಎಷ್ಟೋ ಇಲ್ಲ, ಇನ್ಮೇಲೆ ನಾನು ಪಾತ್ರಗಳು ಮಾಡಬೇಕು ಅನಿಸುತ್ತಾ ಇದೆ ನನಗೆ. ಈ ಚಿತ್ರ ಮಾಡಿದ ಮೇಲೆ ನಾನು ಈ ಪಾತ್ರ ಮಾಡಬೇಕು, ಇನ್ಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬಂದು